ಗೈಸ್, ಇವತ್ತು ಕೊನೆ ದಿನ ಪಾಂಡ್ರಾಪುರದಲ್ಲಿ. ಸೊ ನಾವೀಗ ಪಾಂಡ್ರಾಪುರ ಬಿಟ್ಟು ಹೊರಡ್ತಾ ಇದ್ದೀವಿ. ತುಂಬ ಒಳ್ಳೆ ಬ್ಯೂಟಿಫುಲ್ ಪ್ಲೇಸು. ಆಫ್ಟರ್ ಲಾಂಗ್ ಇಯರ್ಸ್ ಆದಮೇಲೆ ಬಂದಿದ್ದು. ಸೊ ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಒಂಥರ ಬೇಜಾರು. ಈ ಬ್ಯೂಟಿಫುಲ್ ಪ್ಲೇಸ್ಗೆ ಇವತ್ತು ಬಾಯ್ ಹೇಳೋ ಟೈಮು. ಸೊ ಬಾಯ್ ಹೇಳಿ ನಮ್ಮೂರ ಕಡೆಗೆ ಹೋಗೋಣ. Bye bye this beautiful place. बोलो पुंडलिक वरदे Hari Vittal. ಗೈಸ್, ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆದವು. ಇನ್ನು ಅರ್ಧ ಗಂಟೆ ಐತೆ ನಾವಪ್ಪ, ಆದರೂ ಬೇಗ ಕರ್ಕೊಂಡ್ಬಂದಿದ್ದಾರೆ. ಸೊ ಬೇಗ ಬಾಯ್ ಹೇಳ್ತಾ ಇದ್ದೀವಿ. ಗೈಸ್, ಇವಾಗ ನಾವು ಮೊಸರನ್ನ ತಿಂತಾ ಇದ್ದೀವಿ ಜೊತೆಗೆ ನೆನೆಸ್ಕೊಂಡು. ಪಂಡ್ರಾಪುರದಿಂದ ಹೊರಟಿರೋದ್ರಿಂದ ಯಾರೋ ಅಷ್ಟು ಜನ ಇರಲಿಲ್ಲ ನಮ್ಮ ಬೋಗಿಲಿ. ಸೊ ಅದಕ್ಕೆ ಮುಂದೆ ಹೋಗ್ತಾ ಆಗ್ತಾರೆ. ಅದಕ್ಕೆ ಇವಾಗಲೇ ತಿನ್ಕೊಬಿಡೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ತಿಂತವ್ ನೋಡಿ ಗೈಸ್, ಇವರು ಅವಳು ಗೊತ್ತಿಲ್ದಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವರಿಬ್ಬರಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಅವ್ರೆ. ಗೈಸ್, ಈ ಟ್ರೈನ್ ಅಂತೂ ಏನು ಫಾಸ್ಟಾಗಿ ಉಳಿತಿದ್ದಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್ ಸಖತ್ತಾಗಿ ಓಡಿಸಿದ್ದಾರೆ. ಒಂದು ಟ್ರ್ಯಾಕ್ ಚೇಂಜ್ ಮಾಡಬೇಕಾದ್ರೂ ಸ್ಲೋ ಇಲ್ಲ, ಏನಿಲ್ಲ, ಹಂಗೆ ಹಾರ್ ನೋಡಿ ಟ್ರೈನ್ ಓಡಿಸ್ತಾ ಇರೋ ಅಷ್ಟೇ. ಸಿಕ್ಕಾಪಟ್ಟೆ ಸ್ಪೀಡಾಗಿ ಓಡಿಸಿದ್ದಾರೆ. ದಾಳಿಂಬೆನಲ್ಲಿ ಗಿಡ ಬೆಳೆಸೋದು ಹೆಂಗೆ ಅಂತ ಈಗ ನನ್ನ ತಂಗಿ ತೋರಿಸ್ಕೊಡ್ತಾಳೆ. ತೋರಿಸು. ಅದನ್ನು ದಾಳಿಂಬೆ ತಗೊಂಡು ಹಿಂಗೆ ಆಚೆ ಹಿಂಗೆ ಬಿಸಾಕೋದು. ಅಲ್ಲಿ ದಾಳಿಂಬೆ ಗಿಡ ಬೆಳ್ಕೊಳ್ಳುತ್ತೆ. ಅವಳ ನೆನಪಿಗೋಸ್ಕರ ಅದು ದಾಳಿಂಬೆ ಗಿಡ ಬೆಳೆಸೋದು ಇವಳು. ಸೈನ್ಸ್ ಸ್ಟೂಡೆಂಟ್ ಗೈಸ್ ಇವಳು ನೋಡಿ. ಟ್ರೈನ್ ಬರ್ತಿದೆ ಅಂತ ಕುತ್ಕೊಂಡು ಬೋರ್ ಆಗ್ತಿತ್ತು ಅಂತ ಸೊಲ್ಲಾಪುರದಲ್ಲಿ ಒಂದು ಕುಲ್ಫಿ ತಗೊಂಡೆ. ಮಲೈ ಕುಲ್ಫಿ ಅಂತೆ. ಇವರೆಲ್ಲ ಪಾಚ್ಕೊಬಿಟ್ಟವ್ರೆ. ಗೈಸ್, ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಎಲ್ಲರಿಗೂ ಬೋರ್ ಹೊಡಿತಿದೆ ಅಂದ್ಬಿಟ್ಟು ಎಲ್ಲರೂ ಚಕ್ಲಿ ಮತ್ತು ಶಂಕರ್ ಪುಡಿ ತಿಂತಾ ಇದ್ದೀವಿ. ಇದು ನನ್ನ ತಂಗಿ ಮಾಡಿದ್ದು. ಸೊ ಎಲ್ಲ ತಿಂತಾ ಕೂತಿದ್ದೀವಿ. ಚೆನ್ನಾಗಿದೆ ಗೈಸ್. ನಿಮ್ಗೆ ಏನಾದರೂ ಇದ್ರ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಗೈಸ್, ಇಲ್ಲಿ ನೀರಿಗೆ ಎಷ್ಟು ಬರ ಅಂದರೆ ನಮ್ಮಪ್ಪ ಒಂದು ಫುಲ್ ಬಾಟ್ಲು ಬಾಕ್ಸ್ದು ನೀರೇ ತಂದುಬಿಟ್ಟಿದ್ದಾರೆ. ಕೊಡಿ, ಒಂದು ಬಾಟ್ಲು ನೀರು ಕೊಡಿ ಗೈಸ್. ಒಂದು ಕೇಸ್ ಇದೇ ಎತ್ಕೊಬಂದ್ಬಿಟ್ಟಿದ್ದೀವಿ ಗೈಸ್ ನಾವು. ಅಷ್ಟೊಂದು ನೀರಿಗೆ ಅಷ್ಟು ಬರ ಗೈಸ್ ಇಲ್ಲಿ. ಅದಕ್ಕೆ ಫುಲ್ಲು ಕೇಸ್ ಎತ್ಕೊಬಂದ್ಬಿಟ್ಟಿದ್ದೀವಿ. ಬನ್ನಿ ಆರಾಮಾಗಿ ವಿಂಡೋ ನೋಡ್ಕೊಂಡು ಕುತ್ಕೊಳ್ಳೋಣ. ಇಲ್ಲಿ ವಿಂಡೋ ಫುಲ್ ಓಪನ್ ಇದೆ ಗೈಸ್. ಹಿಂಗೆ ವಿಡಿಯೋ ಮಾಡೋದು ಅಷ್ಟೇ ಗೈಸ್. ಆವಾಗಲೇ ನೀರಿಗೆ ಬರ ಅಂತ ಹೇಳ್ಬಿಟ್ಟೆ, ಬರ ಅಲ್ಲ, ಬಟ್ ನೀರು ಸಫಿಷಿಯೆಂಟಾಗಿ ಸಿಗಲ್ಲ ನಮಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅಂತ ಫುಲ್ ಕೇಸ್ ಎತ್ಕೊಬಂದು ಇಟ್ಕೊಂಡ್ಬಿಡ್ತೀವಿ ಸ್ಟೇಷನಲ್ಲಿ ಆನ್ಬೋರ್ಡ್ ಆಗಬೇಕಾದ್ರೇ. ಸೊ ಅದಕ್ಕೆ ನಮಗೆ ಅವಾಗ ಆರಾಮು, ನೀರಿದ್ರೆ ಒಂಥರ ಆರಾಮಲ್ವಾ ಅಂತ ತೊಗೊಂಡಿಟ್ಕೊತೀವಿ ಅಷ್ಟೇ. ಗೈಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್. ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಟೈಮ್ ಬಂದು 4:30 ಆಗಿದೆ ಗೈಸ್. ಈ ಟ್ರೈನು ಎಷ್ಟು ಬೇಗ ಓಡಿಸಿದ್ದಾರೆ ಅಂತ ಹೇಳಿದ್ರೆ, ಓ ಮೈ ಗಾಡ್, ಅಷ್ಟು ಫಾಸ್ಟ್, ಅಷ್ಟು ಎಕ್ಸ್ಪ್ರೆಸ್ಸಿವ್, ಅಷ್ಟು ಸ್ಪೀಡಾಗಿ ಓಡಿಸಿದ್ದಾರೆ. ಒಂಥರ ಯಪ್ಪ ದೇವರೇ, ತುಂಬ ಬೇಗನೆ ಬಂದವು ಅಥವಾ ಏನೋ ಸಮಥಿಂಗ್ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಓಡಿಸ್ತಿದ್ದಾರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಬೆಳಗ್ಗೆ ಎದ್ದಿದ್ದು KSR ಬ್ಯಾಂಗ್ಳೂರಲ್ಲಿ.
ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬಾತ್ ತಿಂತಾ ಇದ್ದೀನಿ, ಚೆನ್ನಾಗಿದೆ ಇದು. ಇವರು ಇಡ್ಲಿ ತಿಂತಿದ್ದಾರೆ. ಎಲ್ಲರೂ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಗೈಸ್, ನಮ್ಮ ಅಪ್ಪನ ಸ್ಟೈಲು ಟೀ ಕುಡಿಬೇಕಾರೆ ಇದೆ. ಅಮ್ಮ ಈ ಥರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಈ ಥರ ಗೈಸ್, ಇವರಿಬ್ರು ಮರ ಗೈಸ್ ಆಗ್ಲಿಂದ ಮೇವ ಮಾಡಿ ಯಶು ಗೈಸ್. ಲಗೇಜ್ ಎಲ್ಲ ಪ್ಯಾಕ್ ಆಯ್ತು. ಮೈಸೂರು ಇನ್ನು 10 ನಿಮಿಷದಲ್ಲಿ ಬರ್ತಾ ಇದೆ. ಅಲ್ಲ, ನಾವು ಹೋಯ್ತಾ ಇದೀವಿ. ಸೊ ಅದಕ್ಕೆ ನಮ್ಮಪ್ಪ ಫುಲ್ ರೆಡಿ ಆಗ್ಬಿಟ್ಟಾರೆ ಮನೆಗೆ ಓಡೋಗಕ್ಕೆ. ಬಿಟ್ರೆ ಸಾಕು ಇವಾಗ ಅವ್ರಿಗೆ. ಗೈಸ್, ಇವಾಗ ಒಂದ್ ಮಗುನ್ ಕರ್ಕೊ ಬಂದಿದೀವಿ ಗೈಸ್. ಅದೇನು ಅಂತ ನಾನು ವಿಡಿಯೋನಲ್ಲಿ ರಿವೀಲ್ ಮಾಡ್ತೀನಿ, ಇವಾಗ ಹೇಳಲ್ಲ. ಲಾಸ್ಟ್ ಗಂಟೆ ವೇಟ್ ಮಾಡಿ, ಅದ್ರಲ್ಲಿ ಏನೋ ಸರ್ಪ್ರೈಸ್ ಇದೆ. ಅಚ್ಚಾ ರೆಡಿ, ವಡೆ ಕೊಡ್ಸಿ. ನಾವಪ್ಪ ಕೊಡ್ಸಲ್ಲ ಗೈಸ್. ವಡೆ ಕೊಡ್ಸಿ. ನೋಡಿ ಗೈಸ್ ಹೆಂಗ್ ಹೊಡಿತಾಳೆ ನನ್ನ ತಂಗಿ ಗೈಸ್. ಇವಳು ಚಿನ್ನ. ಮನೆಗೆ ಹೋದ ತಕ್ಷಣ ಫುಲ್ ಕೆಲಸ ಮಾಡಿ ಅಡಿಗೆ ಮಾಡಿ ಅಷ್ಟೇ ಗೈಸ್. ನಮಗೆ ಅಲ್ಲೆಲ್ಲ ಸುತ್ಕೊಂಡು 22 ಅವರ್ ಜರ್ನಿ ಮಾಡ್ಕೊ ಬಂದ್ಮೇಲೆ ಏನು ಅನ್ಸ್ತೇಳಿ ಗೈಸ್. ಯಾವ ಲೈನ್ ನೆನಪಾಗ್ತಿದೆ ಅಂತ ಹೇಳಿದ್ರೆ, ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ ಅನ್ಸ್ಬಿಟ್ಟೈತೆ ಗೈಸ್. ಅದಕ್ಕೆ ನಮ್ಮಪ್ಪ ಫುಲ್ ಜಲ್ದಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟವ್ರೆ. ಅದನ್ನು ನೋಡೋಣ. ನೆಕ್ಸ್ಟು ಕಾಶ್ಮೀರ ಎಲ್ಲ ನೋಡೋಣ. ಇವ್ರಿಬ್ರು ಸುತ್ತಬಿಟ್ಟವ್ರೆ ಗೈಸ್. ನೆಕ್ಸ್ಟ್ ನೋಡಿಲ್ದಾರ ಕರ್ಕೊಂಡು ಹೋಗ್ಬೇಕು ಗೈಸ್. ಹೋಗೋಣ. ಇನ್ನೇನು ಬಂತು ಮೈಸೂರು. ಸ್ಲೋ ಮಾಡ್ತಾವ್ರೆ. ಇಳ್ಕೊಂಡು ಲಗೇಜ್ ತಗೊಂಡು ಗುಡುಗುಡು ಅಂತ ಓಡೋಗ್ಬಿಡೋದು ಇವಾಗ. ಗೈಸು ನೋಡಿ, ವಿಂಡೋ ಸೀಟ್ ಪಕ್ಕ ಬೇಕು ಅಂತ ಕುತ್ಕೊಂಡು ಹೆಂಗಾಡ್ತಾವಳೆ. ಆವಾಗಲೇ ಇಣ್ಕಿ ನೋಡ್ತಾ ಇರ್ತಾಳೆ. ಇಲ್ಲಿ ಕುತ್ಕೊಂಡ್ರೆ ಆಗಲ್ಲ, ಅಲ್ಲೇ ಬೇಕು ಸೀಟ್ ಒಳಗೆ. ಅಪ್ಪ ಅವ್ರ ಫ್ರೆಂಡ್ ಜೊತೆ ಜಾಲಿ ಹೆಂಗ್ ನೋಡ್ತಾವಳು ನೋಡಿ. ತಳ್ಬಿಡೋಣ. ಇಲ್ಲಿ ನೋಡಿ ಗೈಸ್, ನಮ್ಮ ಅಪ್ಪ ಅಮ್ಮ. ಗೈಸ್, ಇವಾಗ ನಾವು ಮೈಸೂರಿಗೆ ಬಂದು ಆ ಬಸ್ ಹತ್ಕೊಂಡು ನಮ್ಮೂರ ಕಡೆ ಹೋಗ್ತಾ ಇದ್ದೀವಿ. ಪಾಪ್ಕಾರ್ನ್ ತಿನ್ಕೊಂಡು, ಅವಳು ಬಿಸ್ಕೆಟ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ತುಂಬ ಟಯರ್ಡ್ ಆಗಿಬಿಟ್ಟಿದೆ ಗೈಸ್. ಇವಾಗ ನಾವು ಇಲ್ಲಿ ಹುಣಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ಇಲ್ಲಿ ಲಗೇಜ್ ಇಳಿಸ್ಕೊಂಡು ನಿಂತಿದ್ದೀವಿ. ನಮ್ಮ ಮಾವ ಬರ್ತಿದ್ದಾರೆ ಪಿಕ್ ಮಾಡೋಕ್ಕೆ. ಸೊ ಅವ್ರಿಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಮನೆಗೆ ಹೋದ್ಮೇಲೆ ಗೈಸ್, ಈ ಬ್ಯಾಗಲ್ಲಿ ಕೆಲವೊಂದು ಐಟಮ್ಸ್ ಇದೆ. ಅದೇನು ಎತ್ತ ಅಂದ್ಬಿಟ್ಟು ನಾನು ನಿಮಗೆ ಮನೆಗೆ ಹೋದ್ಮೇಲೆ ರಿವೀಲ್ ಮಾಡ್ತೀನಿ ಗೈಸ್. ನಮ್ಮ ಮಾಮ ಬಂದಾಗ ಕಾರ್ ಹತ್ಕೊಂಡು ಹೋಗೋದೆ ಗೈಸ್. ನಾನು ಹೇಳಿದ್ನಲ್ಲ, ಇಷ್ಟನ್ನ ಶಾಪಿಂಗ್ ಮಾಡ್ಕೊ ಬಂದಿದ್ದೀನಿ. ಏನೇನು ಅಂತ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ನಿಮಗೆ ಈ ವಿಡಿಯೋ ಏನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮಧುಸ್ ಬ್ಲಾಗ್.